ಲೇಖ. ದುಷ್ಯಂತ್, ನಮ್ಮ ಮನೆಯಲ್ಲಿ ನಡೆದಿದ್ದಕ್ಕೆ ನಾನು ನಿಮ್ಗೆ ಸಾರಿ ಕೇಳ್ತೀನಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಬೇಜಾರು ಮಾಡ್ಕೊಳ್ದೆ ಹೇಗಿರಲಿ ಚೈತ್ರ? ಇದೆಷ್ಟನೇ ಸಲನೋ ನಿಮ್ಮ ಮನೇಲಿ ನನಗೆ ಅವಮಾನ ಆಗ್ತಾ ಇರೋದು. ಅಲ್ಲ, ನಾನು ಅಂದರೆ ಏನು ಅಂದ್ಕೊಂಡಿದ್ದಾರೆ? ನಾವು ಚೆಕ್ನ ವಾಪಸ್ ಕೊಡೋದಕ್ಕಿಂತ ಹೋಗಿದ್ದು, ಅದಕ್ಕೆ ಇಷ್ಟೊಂದೆಲ್ಲ ಮಾತು ಕೇಳಿಸ್ಕೋಬೇಕಾಗಿತ್ತಾ? ಅನಿರುದ್ಧ ಇಷ್ಟು ಕೆಟ್ಟದಾಗ ನಡ್ಕೊಳ್ತಾನೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅವ್ನ ಕೊಳಕ್ ಮನಸ್ಸಿಗೆ ತಂಗಿ ಅನ್ನೋ ಮಮತೆನೂ ಇಲ್ಲ, ತಂಗಿ ಗಂಡ ಅನ್ನೋ ವಾತ್ಸಲ್ಯನೂ ಇಲ್ಲ. ಛೇ, ನಮ್ಮ ಮನೆಯಲ್ಲಿ ಹೋದಾಗೆಲ್ಲ ನಿಮ್ಗೆ ಹೇಗಾದರೂ ಒಂದು ಅವಮಾನ ಆಗ್ತಾನೇ ಇರುತ್ತೆ. ಈಗಲಾದ್ರೂ ಗೊತ್ತಾಯ್ತಲ್ಲ ನಿಮ್ಮ ಮನೆಯಲ್ಲಿ ನನಗೆ ಮರ್ಯಾದೆ ಇಲ್ಲ ಅಂತ. ನಿನಗೆ ನಿನ್ನ ಗಂಡನ ಮರ್ಯಾದೆ ಮುಖ್ಯ ಅನ್ನೋದಾದರೆ ಇನ್ನು ಮುಂದೆ ಆ ಮನೆಗೆ ಹೋಗೋಣ ಅಂತ ಕೇಳಬೇಡ. ಇವತ್ತಿಗೆ ಆ ಮನೆ ಋಣ ಮುಗೀತು ಅಂತಕೋ. ಹೌದು ಚಿತ್ರ, ಚೆಕ್ನ ಅವ್ರ ಮುಖಕ್ಕೆ ಬಿಸಾಕಿದ್ದಾಯ್ತು. ಇನ್ನವ್ರಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಈ ದುಷ್ಯಂತ್ ಏನು ಅಂತ. ಅವ್ರ ಬೆಂಬಲ ಇಲ್ಲದೆ ಬದುಕಕ್ಕಾಗಲ್ಲ ಅಂದ್ಕೊಂಡಿದ್ರು. ನಿಮ್ಮ ಮನೇಲಿ ಪ್ರತಿಯೊಬ್ಬರು ನನಗೆ ಅವಮಾನ ಮಾಡಬೇಕು ಅಂತಲೇ ನಿಂತ ಹಾಗಿತ್ತು. ಹಾಗನ್ಬೇಡಿ ಪ್ಲೀಸ್ ದುಷ್ಯಂತ್. ಅನಿರುದ್ಧ ಕೆಟ್ಟ ಬುದ್ಧಿಗೆ ಮನೆಯವ್ರನ್ನೆಲ್ಲ ಬೈಬೇಡಿ. ಅಪ್ಪ ಅಮ್ಮ ಜಾನು ಅದಕ್ಕೆ ತೇಜು ಅದಕ್ಕೆ ಎಲ್ಲರೂ ಒಳ್ಳೆಯವರೇ. ಅವರೆಲ್ಲ ನಮ್ಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತಾರೆ. ಅನಿರುದ್ಧ ಒಬ್ಬನೇ ಹೀಗಿರೋದು. ಅವನೊಬ್ಬನೇ ಹಾಗೆ ಅನ್ನೋದಾದರೆ ಅವನು ಅಷ್ಟೊಂದು ಹಾರಾಡಬೇಕಾದ್ರೆ ಉಳಿದವರೆಲ್ಲ ಯಾಕೆ ಕೈಲಾಗದಿರೋರ ಥರ ನಿಂತ್ಕೊಂಡಿದ್ರು? ಒಬ್ಬ ನಿನಗೆ ಬೈತಾ ಇರುವಾಗ ಸುತ್ತಲೂ ಇರೋರು ಬಾಯಿ ಮುಚ್ಕೊಂಡು ನಿಂತಿದ್ದಾರೆ ಅಂದರೆ ಅವ್ರದ್ದು ಅದೇ ಅಭಿಪ್ರಾಯ ಅಂತ ತಾನೇ? ಅಪ್ಪ ಅಮ್ಮ ಅನಿರುದ್ಧ ಹೇಳೋದಕ್ಕೆ ವಿರೋಧಿಸಿದ್ರಲ್ವಾ? ನೋಡಿ ಚೈತ್ರ, ನಿಮ್ಮಪ್ಪ ಆ ಮನೆಗೆ ದೊಡ್ಡವರು ಇರ್ಬೋದು, ಆದರೆ ಆ ಮನೇಲಿ ಮಾತು ನಡೆಯೋದಲ್ಲ ಅನಿರುದ್ಧಂದೆ. ನಾವಿವತ್ತು ಚೆಕ್ನ ವಾಪಸ್ ಕೊಡೋದಕ್ಕಿಂತ ಹೋಗಿದ್ದು, ಹಣ ಕೇಳೋದಕ್ಕಲ್ಲ. ಆದರೂ ಅವನು ಎಷ್ಟು ದುರಹಂಕಾರದಿಂದ ಮಾತಾಡ್ದ. ಇನ್ನೇನಾದರೂ ನಾನು ಹಣ ಕೇಳೋದಕ್ಕೆ ಹೋಗಿದ್ದಿದ್ರೆ ಉಗಿದು ಮನೆಯಿಂದ ಆಚೆ ಕಳಿಸ್ತಿದ್ದೇನೋ. ನಿನಗೋಸ್ಕರ ನಾನು ನನ್ನ ಸ್ವಾಭಿಮಾನನ ಬಿಟ್ಟೆ. ಇಲ್ಲ ಅಂದಿದ್ರೆ ಅವನಿಗೆ ಯಾರು ಕೇರ್ ಮಾಡ್ತಾರೆ? ಹೌದು, ನಮ್ಮ ಮನೆಯಲ್ಲಿ ಅವನೊಬ್ಬ ಶನಿ ಥರ ಆಗ್ಬಿಟ್ಟಿದ್ದಾನೆ. ಅವನೆಷ್ಟೇ ಕೆಟ್ಟದ್ದು ಮಾಡಿದ್ರು ಯಾರು ಏನೂ ಮಾಡೋ ಹಾಗೇ ಇಲ್ಲ. ಯಾರನ್ನೂ ಕೇರ್ ಮಾಡಲ್ಲ ಅನ್ನೋ ಹುಂಬತನ ಬೇರೆ ಅವನಿಗೆ. ಅವನಿಂದಾಗಿ ಅಪ್ಪ ದಿನಾ ನೊಂದ್ಕೊಳ್ತಾರೆ ಗೊತ್ತಾ? ಇವತ್ತು ಅವನಿಂದಾನೆ ನಾನು ಅಪ್ಪಂಗೆ ಹರ್ಟ್ ಮಾಡೋ ಹಾಗಾಯಿತು. ಅಪ್ಪ ಎಷ್ಟು ನೊಂದ್ಕೊಂಡ್ರೋ ಏನೋ. ಹಲೋ ಮಗು, ನಾನಮ್ಮ. ಅದ್ಯಾಕೋ ಪ್ರತಿ ಸಲನೂ ನಿನ್ನ ವಿಚಾರದಲ್ಲಿ ಅದು ಹೀಗೆ ಆಗುತ್ತಲ್ಲಮ್ಮ. ದಯವಿಟ್ಟು ನನಗೆ ಕ್ಷಮಿಸು ಮಗು. ನಾವು ಚೆಕ್ ವಾಪಸ್ ಕೊಡಕ್ಕೆ ಬಂದಿದ್ವಿ ಅಪ್ಪ. ಆದರೆ ಅಣ್ಣ ಅಷ್ಟೊಂದು ಮಾತಾಡಬಾರ್ದಿತ್ತು. ಅವನೊಬ್ಬ ಕಟ್ಕ ಮಗು. ಅವನೊಂದು ಇನ್ನಿಲ್ಲಲ್ಲ, ನೀ ಮನಸ್ಸಿಗೆ ಯಾಕೆ ಹಚ್ಕೋತಿಯಮ್ಮ? ಇದು ನಂದು ದುಡ್ಡು, ನಿನಗೆ ಸೇರಬೇಕಾಗಿದ್ದು. ಅವನು ಯಾರೋ ಹೇಳ್ದ ಅಂತ ಚೆಕ್ಕನ್ನು ಯಾಕೆ ಮಗು ವಾಪಸ್ ಕೊಡಬೇಕಾಗಿತ್ತು? ಇಲ್ಲಪ್ಪ, ದುಷ್ಯಂತ್ಗೆ ಅಷ್ಟೊಂದು ಅವಮಾನ ಆಗಿರುವಾಗ ನನಗೆ ಆ ಚೆಕ್ ಬೇಡ. ದುಷ್ಯಂತ್ ಹೇಳು ಮಗು, ಅನಿರುದ್ಧ ಬಗ್ಗೆ ಕೇರ್ ಮಾಡೋದು ಬೇಡ ಅವನು ಅಂತ. ಹೇಗೆ ಕೇರ್ ಮಾಡದೆ ಇರೋಕ್ಕಾಗುತ್ತಪ್ಪ? ಅದು ನಮ್ಮ ಅಪ್ಪನ ದುಡ್ಡು. ನಮ್ಮ ಅಪ್ಪನ ಹತ್ರ ಭಿಕ್ಷೆ ಎತ್ತಿದ್ಯಾ ಅಂತೆಲ್ಲ ಕೇಳಿದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ ಹೇಳಿ? ಬೇಡಪ್ಪ, ನಮ್ಗೆ ಆ ದುಡ್ಡು ಬೇಡ. ಅದನ್ನು ಅನಿರುದ್ಧಗೆ ಕೊಟ್ಬಿಡಿ. ಚಂದ್ರ ಕೊಡಲಿ ನೋಡಿ, ನಮಗೆ ನಿಮ್ಮ ಸಹಾಯ ಅನುಕಂಪ ಬೇಕಾಗಿಲ್ಲ. ನಮ್ಮನ್ನು ನಮ್ಮ ಪಾಡಕ್ಕೆ ಬಿಟ್ಬಿಡಿ. ದುಷ್ಯಂತ್ ಅವ್ನು ಹಾಗೆ ಮಾಡಬಾರ್ದಾಗಿತ್ತು. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ನಿಮ್ಮ ಹತ್ರ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆ ಎಲ್ಲರೂ ಕಣ್ಣೊರೆಸು ನಾಟಕಾಡ್ತೀರಾ? ಎಲ್ಲ ನಿಮ್ಮ ಕಣ್ಣು ಮುಂದೆನೇ ನಡೀತು. ಆದರೂ ನೀವು ಯಾರೂ ಅದನ್ನು ಎದುರಿಸೋ ಧೈರ್ಯ ಮಾಡಲಿಲ್ಲ.
ಪ್ರತಿ ಸಲ ನಿಮ್ಮ ಮನೆಗೆ ಬಂದು ಅವಮಾನ ಮಾಡಿಸ್ಕೊಂಡು ಹೋಗೋದಕ್ಕೆ ನಾನೇನು ಬಿಟ್ಟಿಗೆ ಬಿದ್ದಿಲ್ಲ. ಸ್ವಾಭಿಮಾನ ಇರೋ ಯಾರೇ ಆದರೂ ಅದನ್ನು ಸಹಿಸಲ್ಲ ಅಂಕಲ್. ದಯವಿಟ್ಟು ಫೋರ್ಸ್ ಮಾಡಬೇಡಿ. ಹಾಗಲ್ಲ ದುಷ್ಯಂತ್, ಅದು ಅಂಕಲ್ ಪ್ಲೀಸ್, ಸಂಬಂಧದಲ್ಲಿ ನೀವು ನನಗೆ ಮಾವ ಆಗಬೇಕು. ಆದರೆ ನಮ್ಮಿಬ್ಬರ ನಡುವೆ ಅಂಥ ಸಲಿಗೆ ಬೆಳೆದಿಲ್ಲ, ಇನ್ನು ಮುಂದೆ ಬೆಳೆಯೋದು ನನಗಿಷ್ಟ ಇಲ್ಲ. ನಮ್ಮ ಬದುಕು ನಮಗಿರಲಿ, ದಯವಿಟ್ಟು ಏನು ತೊಂದರೆ ಕೊಡಬೇಡಿ. ಈಗ ಮಾಡಿರೋ ಉಪಕಾರನೇ ಸಾಕು. ನೀನು ಯಾರು ನನ್ನ ಮಗಳು ಕೊಟ್ಟಿದ್ರ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ಅಂತ? ನನ್ನ ಅಳಿಯನ್ನ ನಡುಬೀದಿಲಿ ನಿಲ್ಲಿಸಿ ಅವಮಾನ ಮಾಡಿ ಕಳಿಸ್ತಿಲ್ಲ. ನಿನಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅದು ನಂದು ದುಡ್ಡು, ನನ್ನ ಕಾಸು. 1000 ಕೊಡ್ತೀನಿ, 1000 ಬಿಡ್ತೀನಿ. ಆ ವಿಚಾರದಲ್ಲಿ ತಲೆ ಹಾಕೋಕೆ ನೀನು ಯಾರು ಅಂತ? ಮನೆಗೆ ಬಂದ ಮಗಳು ಅಳಿಯನ್ನ ಅವಮಾನ ಮಾಡಿ ಕಳಿಸ್ತಿಲ್ಲ. ನಾಚಿಕೆ ಆಗಲ್ವ ನಿನಗೆ? ಕೇಳ್ತೀನಿ ಸ್ವಾಮಿ, ಕೇಳ್ತೀನಿ. ಒಬ್ಬ ಕಳ್ಳ, ಡ್ರಗ್ಸ್ ಮಾರಾಟ ಮಾಡೋನು, ಖದೀಮ ನನ್ನ ತಂಗಿನ ಕದ್ದು ಮದುವೆ ಆದ್ನಲ್ಲ, ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ಬೋದಿತ್ತು. ನಮ್ಗೆ ಅವಮಾನ ಆಯ್ತಲ್ಲ, ಪರವಾಗಿಲ್ವಾ? ಅದು ಮುಗಿದು ಹೋದ ಕತೆ. ದುಷ್ಯಂತ ಆ ವಿಚಾರದಲ್ಲಿ ಹೊರಗೆ ಬಂದಿದ್ದು ಆಗಿದೆ. ಈಗ ಅವರಿಬ್ಬರಿಗೂ ಮದುವೆ ಆಗಿದೆ, ಗಂಡ ಹೆಂಡತಿ ಸುಖವಾಗಿದ್ದಾರೆ. ಅವ್ರ ವಿಚಾರದಲ್ಲಿ ತಲೆ ಹಾಕೋಕೆ ನೀನ್ ಯಾರು? ನನಗಾಗದೇ ಇರೋ ಅವಮಾನ ನಿನಗೆ ಯಾಕಯ್ಯ ಆಗುತ್ತೆ? ಈಗ ಚಕ್ಕನ ಮುಖದ ಮೇಲೆ ಬಿಸಾಕ್ಬಿಟ್ಟು ಹೋದ್ರಲ್ಲ, ನಾನು ಅವ್ರ ನಂಗಲಾಚಿ ಬೇಡ್ಕೋತಾ ಇದ್ದೀನಿ, ತಗೊಳ್ಳಿ ಅಂತ. ತಗೊಳಕ್ ಇಷ್ಟಪಡ್ತಾ ಇಲ್ಲ. ನಷ್ಟ ಏನಿಲ್ಲ, ಆ ದುಡ್ಡು ನಮಗೆ ಉಳಿತು. ದಮ್ಮಯ್ಯ ದತ್ತಯ್ಯ ಅಂತ ಅಂಗ್ಲಾಚಿ ದುಡ್ಡು ಕೊಡೋ ಅನಿವಾರ್ಯತೆ ನಮಗೇನಿಲ್ಲ. ಅನಿರುದ್ಧ, ಯಾಕೋ ಇಷ್ಟೊಂದು ದ್ವೇಷ ದುಷ್ಯಂತ್ ಮೇಲೆ? ಏನು ಮಾಡಿದ ನಾವು ನಿನಗೆ? ಚಿನ್ನದಂತಹ ಹುಡುಗ, ನಮ್ಮಿಂದ ಏನೇನೋ ಅಪೇಕ್ಷೆ ಪಡಲ್ಲ ಅವನು. ಅವನು ನಿನ್ನ ತಂಗಿ ಗಂಡ. ಅದನ್ನು ಒಪ್ಪೋಕ್ ನಾನು ತಯಾರಿಲ್ಲ. ಒಬ್ಬ ಕಳ್ಳನ್ನ ನನ್ನ ತಂಗಿ ಗಂಡ ಅಂತ ಹೇಳ್ಕೊಳ್ಳೋಕೆ ನಾನು ರೆಡಿ ಇಲ್ಲ. ಆದ್ರೆ ನಾವೆಲ್ಲ ಒಪ್ಕೊಂಡಾಗಿದೆ. ದುಷ್ಯಂತ್ ತುಂಬಾ ಒಳ್ಳೆ ಹುಡುಗ. ಇಷ್ಟಕ್ಕೂ ನಮ್ಮ ಇಷ್ಟ ಕಷ್ಟ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಹುಡುಗ ಹುಡುಗಿ ಇಷ್ಟಪಟ್ಟಿದ್ದಾರೆ, ಮದ್ವೆ ಚೆನ್ನಾಗೂ ಇದ್ದಾರೆ. ನೀವು ಕೆಡ್ಸಕ್ ಹೋಗ್ಬೇಡಿ. ಜಾನು, ನೀನು ಸುಮ್ಮನೆ ಇರ್ತೀಯಾ? ಯಾಕೆ ಸುಮ್ಮನೆ ಇರಬೇಕು? ನೀವೇನೇ ಮಾಡಿದ್ರು ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಬೇರೆಯವರಿಗೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಅನ್ಯಾಯ ಮಾಡೋದಕ್ಕೆ ಹೋಗ್ಬಾರ್ದು. ಅವ್ರ ಸಂಸಾರ ಈಗ ಬೀದಿಗೆ ಬಂದ್ರೆ ನೀವು ಹೋಗ್ತೀರಾ? ನಾನು ಹೇಳಿದ್ನ ಅವಳಿಗೆ ಅವನನ್ನು ಮದುವೆ ಮಾಡ್ಕೊಂತ. ಆದ್ರೆ ಈಗ ಮದ್ವೆ ಆಗಿದೆ. ನೀವೇನೇ ಮಾಡಿದ್ರು ಪ್ರಯೋಜನ ಆಗಲ್ಲ. ಅವ್ನು ಒಳ್ಳೆ ಹುಡುಗ ಅಂತ ನಾವೇ ನಿಂತು ಮದ್ವೆ ಮಾಡಿಸಿದೀವಿ. ಈಗ ನೀವು ಸುಮ್ಮನೆ ಕಿತಾಪತಿ ಮಾಡಬೇಡಿ. ಮಾವ, ಚೈತ್ರನ್ ದುಡ್ಡು ಯಾವತ್ತೂ ನಮ್ದಾಗಲ್ಲ. ಅವಳ ಹಣ ಆಗಲಿ, ಅವಳ ಆಸ್ತಿ ಆಗಲಿ ನಾವು ತಿಂದರೆ ಅದು ಊರ್ಜಿತನೂ ಆಗಲ್ಲ. ಅವಳಿಗೆ ಅರ್ಶನ ಕುಂಕುಮಕ್ಕೆ ಅಂತ ಏನು ಕೊಟ್ಟಿದ್ದರೋ ಅದು ಅವಳಿಗೆ ಸೇರ್ಬೇಕಾದ್ದು. ವಿರೋಧ ಮಾಡೋರು 1000 ವಿರೋಧಿಸ್ತೆ. ನಾನಂತೂ ಚೈತ್ರನ್ ಪರನೇ ಮಾವ. ಒಂದು ಹೆಣ್ಣಾಗಿ ನಾನು ಅವಳನ್ನ ಸಮರ್ಥನೆ ಮಾಡ್ಕೊಳ್ತಿದ್ದೀನಿ. ನಿಮ್ಮ 2ನೇ ಮಗನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏನು ನನಗೆ ಚಾಲೆಂಜಾ? ನಾನು ಏನು ವಿರೋಧಿಸ್ತೀನೋ ಅದನ್ನು ವಿರೋಧಿಸ್ಬಿಟ್ರೆ ಗೆದ್ದೆ ಅಂತನಾ? ಹಾಗಂತ ನಾನು ತಿಳ್ಕೊಂಡಿಲ್ಲ. ಆದರೆ ನೀವು ವಿರೋಧ ಮಾಡೋದು ಯಾವುದು ಸರಿ ಇಲ್ವಲ್ಲ. ಇನ್ನು ನಾನು ಹೇಗೆ ಸಪೋರ್ಟ್ ಮಾಡಲಿ? ಮೊದಲು ನಿಮ್ಮ ದೃಷ್ಟಿ ದೋಷನ ಸರಿ ಮಾಡ್ಕೊಳ್ಳಿ. ಯಾಕೆ ಎಲ್ಲರಲ್ಲೂ ತಪ್ಪನ್ನೇ ಹುಡುಕ್ತೀರಾ? ನಿಮ್ಮ ತಪ್ಪುಗಳೇ ಹಾಸ್ಕೊಂಡು ಹೊತ್ಕೊಳ್ಳೋಷ್ಟಿದೆ. ತೇಜಸ್ವಿನಿ, ಬರೀ ದೃಷ್ಟಿ ದೋಷ ಅಲ್ಲ, ನಾಲ್ಗೇನು ಸರಿ ಮಾಡ್ಕೊಳ್ಳಿ. ಯಾರೇನು ನಿಮ್ಮ ಮನೆ ಆಳಲ್ಲ. ಚೈತ್ರ ಕಷ್ಟ ಅಂತ ಬಂದಾಗ ಸಹಾಯ ಮಾಡಬೇಕಾಗಿರೋದು ನಮ್ಮ ಧರ್ಮ. ಅದನ್ನ ಮಾವ ಮಾಡಿದ್ದಾರೆ. ದುಷ್ಯಂತ್ ಅದನ್ನ ಮುಟ್ಟಬಾರ್ದು ಅನ್ನೋದು ನಿಮ್ಮ ಸಂಕುಚಿತ ಬುದ್ಧಿನ ತೋರ್ಸತ್ತೆ. ಜೀವನನ ದೊಡ್ಡದಾಗಿ ನೋಡೋದನ್ನ ಕಲೀರಿ. ನಿನ್ನ ಫ್ರೀ ಅಡ್ವೈಸ್ ನನಗೆ ಬೇಕಾಗಿಲ್ಲ. ಮಾವ, ನೀವು ಚೈತ್ರಿಗೆ ಏನು ಕೊಡಬೇಕು ಅಂತಿದ್ದೀರೋ ಧಾರಾಳವಾಗಿ ಕೊಡಿ. ಈ ವಿಚಾರವಾಗಿ ಅಲ್ಲೋಲ ಕಲ್ಲೋಲ ಆದರೂ ಪರವಾಗಿಲ್ಲ. ನಾನು ಜಾನು ನಿಮ್ಮ ಜೊತೆನಲ್ಲಿದ್ದೀವಿ.
ನಾಳೆ ನಮ್ಮ ರಿಲೇಟಿವ್ ಒಬ್ಬರ ಮನೆಯಲ್ಲಿ ಮದುವೆ ಇದೆ. ಅಪ್ಪ ಅಮ್ಮನಿಗೆ ಹೋಗೋಕ್ಕಾಗಲ್ವಂತೆ. ನಾವಿಬ್ಬರು ಹೋಗ್ತೀವಾ ಅಂತ ಅಮ್ಮ ಕೇಳ್ತಿದ್ರು. ನಾಳೆ ಆಗಲ್ಲ ಸಾಕ್ಷಿ. ಒಬ್ಬರು ಕ್ಲೈಂಟ್ನ ಮೀಟ್ ಮಾಡೋದಿದೆ. ಯಾವುದೋ ಒಂದು ಇಂಪಾರ್ಟೆಂಟ್ ಡೀಲ್ ಬಗ್ಗೆ ಮಾತಾಡಬೇಕು. ನಾಳೆ ಶೆಡ್ಯೂಲ್ ತುಂಬ ಬ್ಯುಸಿ ಇದೆ. ಓ ಹೌದಾ, ಹಾಗಿದ್ರೆ ಪರವಾಗಿಲ್ಲ ಬಿಡಿ. ಈ ಮದುವೆ ಮನೆ ಕ್ರೌಡ್ ಅಂದರೆ ನನಗೂ ಅಲರ್ಜಿನೇ. ನಾವಿಬ್ಬರು ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಅಮ್ಮನಿಗೆ ಹೇಳಿಬಿಡ್ತೀನಿ. ಹೌದು, ನೀವು ಯಾವುದೋ ಕ್ಲೈಂಟ್ನ ಮೀಟ್ ಮಾಡಬೇಕು ಅಂದ್ರಲ್ಲ, ಎಲ್ಲಿ ಮೀಟ್ ಮಾಡ್ತೀರಿ? ನಥಿಂಗ್ ಇನ್ ಪರ್ಟಿಕ್ಯುಲರ್. ಯೂಶ್ವಲಿ ಪಾರ್ಕ್ಗೆ ವಾಕಿಂಗ್ ಹೋಗ್ತೀನಲ್ಲ, ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದೀನಿ. ಅಲ್ಲೇ ಮಾತಾಡೋಣ ಅಂತ. ಯಾಕೆ ಕೇಳಿದ್ರಿ? ಏನಿಲ್ಲ, ಹೀಗೆ ಸುಮ್ಮನೆ ಕ್ಯಾಶುಯಲಾಗಿ ಕೇಳಿದೆ. ನೀವು ಅಕೌಂಟ್ಸ್ ಮಾಡ್ತಿದ್ದೀರಾ ಅನಿಸುತ್ತೆ. ನಾನು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲಪ್ಪ. ಹಲೋ, ಹೇಳಿ ಸಾಕ್ಷಿ ಅವರೇ. ಆರ್ಕಿಟೆಕ್ಟ್ ಹತ್ರ ನಮ್ಮ ಆಫೀಸ್ ಪ್ಲ್ಯಾನ್ ಮಾಡಿಸಿದೆ. ಅದ್ರ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕಿತ್ತು. ಓ, ಐ ಆಮ್ ಸೋ ಸಾರಿ. ನನಗೆ ಬಿಲ್ಡಿಂಗ್ ಪ್ಲ್ಯಾನ್ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ವಲ್ಲ. ಹಾಗಲ್ಲ, ನಮ್ಮ ಬಿಲ್ಡಿಂಗ್ ಪ್ಲ್ಯಾನ್ ಬಗ್ಗೆ ನಿಮ್ಮ ಹತ್ರ ಹೇಳಿದ್ರೆ ನಾವು ಆಫೀಸ್ ಸೆಟಪ್ ಮಾಡೋದಕ್ಕೆ ಒಂದು ಎಸ್ಟಿಮೇಷನ್ ಸಿಗುತ್ತೆ ಅಲ್ವಾ? ಆಗ ನಮ್ಮ ಲೋನ್ ಅಮೌಂಟ್ ವಿಷಯನೂ ಡಿಸೈಡ್ ಮಾಡಬಹುದು. ಅದಕ್ಕೆ ನಿಮ್ಮನ್ನು ಮೀಟ್ ಮಾಡೋ ಚಾನ್ಸಸ್ ಇದೆಯಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಓಹ್, ಓಕೆ. ಎಲ್ಲಿ ಮೀಟ್ ಮಾಡೋಣ? ನಾಳೆ ನೆಹರು ಪಾರ್ಕ್ ಹತ್ರ ಮೀಟ್ ಮಾಡೋಣ. ಹೇಗೂ ನಿಮ್ಮ ಬ್ಯಾಂಕಿಗೆ ಹತ್ರ ಇದೆಯಲ್ಲ? ನಿಮ್ಗೆ ಅನುಕೂಲ ಆಗೋದಾದರೆ ಸರಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನು ಆಗಾಗ ಭೇಟಿ ಮಾಡಿ ಸಾಕಷ್ಟು ತೊಂದರೆ ಕೊಡ್ತಾ ಇದ್ದೀನಿ. ಛೇ, ಹಾಗೆಲ್ಲ ಏನೂ ಇಲ್ಲ. ನಿಮಗೆ ಲೋನ್ ಕೊಡಿಸೋದು ನನ್ನ ಜವಾಬ್ದಾರಿ. ಹಾಗಾಗಿ ನಾವು ಮೀಟ್ ಮಾಡಲೇಬೇಕಾಗತ್ತೆ. ಇಟ್ಸ್ ಓಕೆ, ನಾಳೆ ಮೀಟ್ ಮಾಡೋಣ. ಬಾಯ್. ಓಕೆ. ಹಾಂ, ಹೇಳಿ ಸಾಕ್ಷಿ ಅವರೇ. ಮಾಧವಿ ಅವರೇ, ನಾಳೆ ನೀವು ನೆಹರು ಪಾರ್ಕಿಗೆ ಬರಬೇಕಾಗತ್ತೆ. ಅದೇ ನಿಮ್ಗೆ ಹೇಳಿದ್ನಲ್ಲ, ನೀವು ರಿಯಲ್ ಲೈಫಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ. ಆ ವ್ಯಕ್ತಿ ಅಲ್ಲಿಗೆ ಬರ್ತಿದ್ದಾರೆ. ಹಾಂ, ನಾನು ಬಂದು ಅವ್ರ ಹೆಂಡತಿಯಾಗೆ ಆ್ಯಕ್ಟ್ ಮಾಡಬೇಕಲ್ವಾ? ಹೌದು. ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ನಾಳೆ ಮಿಸ್ ಮಾಡದೆ ಬರಬೇಕು. ಆಯಿತು, ಬರ್ತೀನಿ. ಖಂಡಿತ ತಪ್ಪಿಸ್ಕೋಬೇಡಿ. ನೀವು ಟೈಮ್ಗೆ ಸರಿಯಾಗಿ ಬರದೆ ಹೋದರೆ ಒಂದು ಸಂಸಾರನೇ ಹಾಳಾಗಿ ಹೋಗುತ್ತೆ. ಇಲ್ಲ ಮೇಡಮ್, ನೀವು ಅಷ್ಟೆಲ್ಲ ಹೇಳಿದ್ದೀರಾ ಅಂದರೆ ಖಂಡಿತ ನಾನು ಮಿಸ್ ಮಾಡೋದಿಲ್ಲ. ನಾನು ಬರ್ತೀನಿ. ನಾಳೆ ಮತ್ತೆ ಕಾಲ್ ಮಾಡಿ ನಿಮಗೆ ಟೈಮಿಂಗ್ಸ್ ಎಲ್ಲ ಹೇಳ್ತೀನಿ, ಸರಿನಾ? ಓಕೆ ಮೇಡಮ್. ನೋಡು, ಸಂಜೆ 4 ಗಂಟೆ ಒಳಗಾಗಿ ಎಲ್ಲ ಕಲೆಕ್ಷನ್ ಬಂದ್ಬಿಡ್ಬೇಕು. ಆಯ್ತಣ್ಣ, ತಲುಪಿಸ್ತೀನಿ. ಓ, ನಮಸ್ಕಾರ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಸಾಹೇಬ್ರೆ, ಕಾಫಿ ತುಂಬಾರ. ಆಯ್ತು. ಹೇಳಿ ಸರ್. ದುಷ್ಯಂತ್ನ ಕಾಂಟ್ಯಾಕ್ಟ್ ಮಾಡಿದ್ರೆ? ಇಲ್ಲ ಸರ್, ಮಾಡಲಿಲ್ಲ. ಸುಮ್ಮನಿರೋಕೆ ಬಿಡಬೇಡಿ ಅವನ್ನ. ಮೇಲಿಂದ ಮೇಲೆ ಟಾರ್ಚರ್ ಕೊಡಿ. ನಿಮ್ಮ ಟಾರ್ಚರ್ಗೆ ತಲೆ ಕೆಟ್ಟು ಹೋಗ್ಬೇಕು ಅವನಿಗೆ. ನಿನ್ನೆ ನಮ್ಮ ಮನೆಗೆ ಬಂದು ಚೆಕ್ನ ವಾಪಸ್ ಮಾಡೋಷ್ಟು ದುರಹಂಕಾರ ತೋರಿಸಿದ್ದಾನೆ. ಅವನ್ನ ಕೆಣಕಿ ಕೆಣಕಿ ಕೆರಳಿಸ್ಬೇಕು. ನನ್ನ ವಿರುದ್ಧ ನಿಲ್ತಾನೆ, ಅವನು ನರಳಬೇಕು. ನನ್ನನ್ನು ಜೈಲಿಗೆ ಕಳಿಸಿ ತಮಾಷೆ ನೋಡ್ತಾನೆ. ಸುಮ್ಮನೆ ಬಿಡಬಾರ್ದು ಅವನ್ನ. ಖಂಡಿತ ಸರ್, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ ಸರ್. ನೋಡಿ, ನಾಳೆ ಒಳಗಾಗಿ ಒಂದು ಕೆಲಸ ನೀವು ಮಾಡಬೇಕು. ಹೇಳಿ ಸರ್. ಇಷ್ಟು ನಾನು ಹೇಳಿದ ಹಾಗೆ ಆಗಬೇಕು. ಯಾವುದೂ ಮಿಸ್ ಆಗಬಾರ್ದು. ಶೂರ್ ಸರ್, ಹಾಗೆ ಮಾಡ್ತೀನಿ.
ಏನಾದರೂ ಹೇಳಬೇಕಿತ್ತಾ ಸಾಕ್ಷಿ? ಇಲ್ವಲ್ಲ. ಯಾಕೋ ತುಂಬ ಟೆನ್ಷನಲ್ಲಿರೋ ಹಾಗಿದೆ. ಏನಾಯಿತು? ಏನಿಲ್ಲ ಪ್ರೇಮ್. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ನನ್ನ ಮೂಮೆಂಟ್ಸ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಎನಿ ಪ್ರಾಬ್ಲಮ್? ಇಲ್ಲ, ಹಾಗೇನಿಲ್ಲ. ಅದು ನೀವು ಎಲ್ಗೋ ಹೋಗ್ತಿರೋ ಹಾಗಿದೆ. ನಿಮ್ಗೆ ಹೇಳಿದ್ನಲ್ಲ, ನಮ್ಮ ಕ್ಲೈಂಟ್ ಒಬ್ಬರನ್ನ ಮೀಟ್ ಮಾಡಬೇಕು ಪಾರ್ಕ್ನಲ್ಲಿ ಅಂತ, ಅಲ್ಲಿಗೆ ಹೊರಟಿದ್ದೀನಿ. ಓಹೋ, ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಸರಿ, ನಾನು ಹೊರಡ್ತೀನಿ, ಲೇಟ್ ಆಗುತ್ತೆ. ಸರಿ ಸರಿ, ಆಲ್ ದಿ ಬೆಸ್ಟ್. ನಿಮ್ಮ ಮೀಟಿಂಗ್ ಚೆನ್ನಾಗಾಗಲಿ ಅಂತ. ಥ್ಯಾಂಕ್ ಯು. ಹಲೋ ಮಾಧವಿ ಅವರೇ, ನಾನು ಸಾಕ್ಷಿ. ನೀವು ಈಗಲೇ ಹೊರಡಿ. ನಾನು ನನ್ನ ಸ್ನೇಹಿತನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ವೆನ್ಯೂ ನಿಮ್ಗೆ ಹೇಳಿದ್ದೀನಲ್ವಾ, ನೆಹರು ಪಾರ್ಕ್ ಹತ್ರ. ಹಾಂ ಸರಿ. ಹೌದು, ಪ್ರೇಮ್ ಅಲ್ಲೇ ಇರ್ತಾರೆ. ಹುಷಾರು. ಯಾವುದಕ್ಕೂ ನೀವು ಅಲ್ಲಿಗೆ ಬಂದ ತಕ್ಷಣ ಒಂದು ಕಾಲ್ ಮಾಡಿ. ಸರಿ. ದೇವರೇ, ನಾನೊಂದು ದೊಡ್ಡ ಸಾಹಸ ಕೈ ಹಾಕಿದ್ದೀನಿ. ಆದರೆ ನಾನು ಮಾಡ್ತಿರೋದು ತಪ್ಪಲ್ಲ ಅಂತ ನನಗೆ ಗೊತ್ತು. ನನ್ನ ತಂತ್ರ ಯಶಸ್ವಿ ಆಗೋ ಹಾಗೆ ನೀನೇ ಕಾಪಾಡಬೇಕಪ್ಪ.